ಆಕಾಶವಾಣಿ ಹಾಸನ. ಬಾಡದಿರಲಿ ಹೂ ಪ್ರಾಯೋಜಿತ ಕಾರ್ಯಕ್ರಮ. ಕೇಳುಗರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಬಾಡದಿರಲಿ ಹೂ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಬಾಲ್ಯ ವಿವಾಹ ಈ ಕುರಿತು ಮಕ್ಕಳ ರಕ್ಷಣಾಧಿಕಾರಿ ಕಾಂತರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಸನದ ಮಕ್ಕಳ ರಕ್ಷಣಾಧಿಕಾರಿಯವರು ಪ್ರಾಯೋಜಿಸುವ ಕಾರ್ಯಕ್ರಮದಲ್ಲಿ ಬಾಲ್ಯ ವಿವಾಹ ಕುರಿತಂತೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಈ ಕುರಿತಾಗಿ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ರಕ್ಷಣಾಧಿಕಾರಿಗಳಾದ ಕಾಂತರಾಜ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಬಾಲ್ಯ ವಿವಾಹ ನಡಿಬಾರ್ದು ಅನ್ನೋ ಕಾರಣಕ್ಕೆ ಸರ್ಕಾರ 10 ಹಲವು ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಿದಾಗ್ಯೂ ಸಹ ಎಲ್ಲೋ ತಪ್ಪಾಗಿ ಅಥವಾ ಕಣ್ಮರೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತಿಗೂ ಸಹ ಬಾಲ್ಯ ವಿವಾಹಗಳು ನಡೀತಾ ಇವೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಾಲ್ಯ ವಿವಾಹ ಅಂದರೆ ಏನು, ಬಾಲ್ಯ ವಿವಾಹ ಯಾಕೆ ಮಾಡಬಾರ್ದು, ಏನೇನು ಶಿಕ್ಷೆ ಆಗತ್ತೆ, ಅದರಿಂದ ನಮ್ಮ ಸಮಾಜದ ಮೇಲೆ ಆಗುವಂತಹ ಮತ್ತೆ ವೈಯಕ್ತಿಕವಾಗಿ ಬಾಲ್ಯ ವಿವಾಹ ಮಾಡಿಕೊಂಡವರಿಗೆ ಮತ್ತೆ ಅವರ ಕುಟುಂಬದವರಿಗೆ ಆಗುವಂತಹ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಸರ್, ಬಾಲ್ಯ ವಿವಾಹಕ್ಕೆ ಎಷ್ಟು ವಯಸ್ಸಿನ ಕೆಳಗಡೆಗೆ ಆದವ್ರನ್ನ ನೀವು ಪರಿಗಣನೆ ಮಾಡ್ತೀರಾ? ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತ ದೇಶದ ಸಂವಿಧಾನ ಮತ್ತು ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯಲ್ಲಿ 0ಯಿಂದ 18 ವರ್ಷದ ಒಳಗಿರುವ ಎಲ್ಲ ಮಾನವ ಜೀವಿಗಳನ್ನು ಮಕ್ಕಳು ಎಂದು ಪರಿಗಣಿಸಲಾಗ್ತದೆ. ಈ ಮಕ್ಕಳಿಗೆ ಅವ್ರದ್ದೇ ಆದಂಥ ಹಕ್ಕುಗಳಿರ್ತವೆ. ಅವರಿಗೆ ಬದುಕುವ ಹಕ್ಕಿದೆ, ರಕ್ಷಣೆಯನ್ನು ಪಡ್ಕೊಳ್ಳುವ ಹಕ್ಕಿದೆ, ಹಾಗೆ ಭಾಗವಹಿಸುವಂಥ ಹಕ್ಕಿದೆ, ಇದ್ರ ಜೊತೆಗೆ ಅಭಿವೃದ್ಧಿ ಹೊಂದುವ ಹಕ್ಕಿದೆ. ಇವತ್ತು ಬಾಲ್ಯ ವಿವಾಹ ಅಥವಾ ಲೈಂಗಿಕ ದೌರ್ಜನ್ಯಗಳು ಅಥವಾ ಬಾಲಕಾರ್ಮಿಕತೆಗೆ ಮಕ್ಕಳನ್ನ ಒಳಪಡಿಸಿದ್ರೆ ಮಕ್ಕಳ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆ ಆದಂಗಾಗುತ್ತೆ. ಆ ಹಿನ್ನೆಲೆ ಒಳಗಡೆ ಈ ದಿನ ಬಾಲ್ಯ ವಿವಾಹದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ತೇನೆ. ಅದಕ್ಕಿಂತ ಮೊದಲು ಸರ್, ಈ ಮಕ್ಕಳ ಹಕ್ಕುಗಳು ಅಂತ ಅಂದ್ರಲ್ಲ, ಸಹಜವಾಗಿ ನಮ್ಮ ಮೂಲಭೂತ ಹಕ್ಕುಗಳು ಏನಿದೆ ಅದೆಲ್ಲವೂ ಮಕ್ಕಳ ಹಕ್ಕುಗಳು ಕೂಡ ಆಗಿರುತ್ತೆ. ಹೌದು ಅಲ್ವಾ? ಮೂಲಭೂತ ಹಕ್ಕುಗಳು, ಅದರ ಜೊತೆಗೆ ವಿಶೇಷವಾದಂತ ಹಕ್ಕುಗಳು ಮಕ್ಕಳ ಹಕ್ಕುಗಳು. ಯಾವ್ಯಾವ? UNCRC ಅಂತ ಇದೆ, ಅಂದ್ರೆ ವಿಶ್ವ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಇದೆ. ಈ ವಿಶ್ವ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಭಾರತ ದೇಶ 1992ರಲ್ಲಿ ಸಹಿ ಮಾಡಿದೆ. ಇದು ವಿಶ್ವ ಮಟ್ಟದಲ್ಲಿ 1989ರಲ್ಲಿ ನವೆಂಬರ್ 20ನೇ ತಾರೀಕು ಪಾಸ್ ಆಗಿದೆ. ಭಾರತ ದೇಶ 1992ರಲ್ಲಿ ಸೈನ್ ಮಾಡಿದೆ. ಈ ಒಂದು ಮಕ್ಕಳ ಹಕ್ಕುಗಳ ಒಡಂಬಡಿಕೆಯಲ್ಲಿ 54 ಪರಿಚ್ಛೇದಗಳಿದಾವೆ. ಅದನ್ನ ಅರ್ಥ ಮಾಡಿಕೊಳ್ಬೇಕು ಅನ್ನುವ ದೃಷ್ಟಿಯಿಂದ ಅವನ್ನ 4 ವಿಭಾಗದಲ್ಲಿ ವಿಭಜಿಸ್ತಾರೆ. ಒಂದು ಬದುಕುವ ಹಕ್ಕು, ರೈಟ್ ಟು ಸರ್ವೈವಲ್ ಅಂತ ನಾವೇನ್ ಕರಿತೀವಿ. ಬದುಕಲಿಕ್ಕೆ ಬೇಕಾದಂತ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತ ಈ ಹಕ್ಕು ಹೇಳುತ್ತೆ. ಎರಡನೇದು ಅಭಿವೃದ್ಧಿ ಹೊಂದುವ ಹಕ್ಕು. ಅಭಿವೃದ್ಧಿ ಹೊಂದಬೇಕು ಅಂದರೆ ಆ ಮಗುವಿಗೆ ಉತ್ತಮವಾದಂಥ ಆಹಾರ ಸಿಗಬೇಕಾಗತ್ತೆ, ಕುಡಿಯೋ ನೀರು ಸಿಗಬೇಕಾಗತ್ತೆ, ವಸತಿ ಸಿಗಬೇಕಾಗತ್ತೆ, ಅಥವಾ ಆ ಮಗುವಿಗೆ ಶಿಕ್ಷಣ ಭಾಳ ಮುಖ್ಯ. ರೈಟ್ ಟು ಎಜುಕೇಶನ್ ಅಂತ ನಾವೇನು ಕರಿತೇವೆ, ಆ ರೈಟ್ ಟು ಎಜುಕೇಶನ್ ಆಕ್ಟ್ ಬಂದಿರತಕ್ಕಂಥದ್ದು ಮಗುವಿನ ಬದುಕುವ ಹಕ್ಕಿನ ಭಾಗವಾಗಿ. ಹಾಗಾಗಿ ಆ ಮಗು ಬದುಕುವ ಹಕ್ಕು ಮತ್ತು ರೈಟ್ ಟು ಡೆವಲಪ್ಮೆಂಟ್ ಏನಿದೆ ಅದು ಈ ಒಂದು ಹಕ್ಕುಗಳಲ್ಲಿ ಒಳಗೊಂಡಿದೆ. ಇದ್ರ ಜೊತೆಗೆ ಮಕ್ಕಳಿಗೆ ರಕ್ಷಣೆಯನ್ನ ಪಡ್ಕೊಳ್ಳುವ ಹಕ್ಕಿದೆ. ರೈಟ್ ಟು ಪ್ರೊಟೆಕ್ಷನ್ ಅಂತ ನಾವೇನ್ ಕರಿತೀವಿ. ಆ ಮಗುವನ್ನ ಮಾರಾಟ ಮಾಡಂಗಿಲ್ಲ, ಹೆಣ್ಣು ಅನ್ನೋ ಕಾರಣಕ್ಕೆ ಅದನ್ನ ನಿರ್ಲಕ್ಷ್ಯ ಮಾಡುವಂಗಿಲ್ಲ. ಆ ಮಗುವಿಗೆ ಪೂರಕ ಪೌಷ್ಟಿಕ ಆಹಾರಗಳೆಲ್ಲ ಸಿಗಬೇಕು, ರೋಗ ನಿರೋಧಕ ಲಸಿಕೆಗಳು ಸಿಗಬೇಕು, ವಯೋಮಾನಕ್ಕೆ ತಕ್ಕನಾಗೆ ಆ ಮಕ್ಕಳಿಗೆ ಬೇಕಾದಂತ ಎಲ್ಲಾ ರೀತಿಯ ನ್ಯೂಟ್ರಿಷನ್ ಸಿಗಬೇಕು. ಅದು ಆ ಮಗುವಿನ ಅಭಿವೃದ್ಧಿ ಹೊಂದಲಿಕ್ಕೆ ಬೇಕಾದಂತ ಒಂದು ವ್ಯವಸ್ಥೆಗಳನ್ನ ಕೊಡುವಂಥದ್ದು ಈ ಹಕ್ಕು ಹೇಳುತ್ತೆ. ಇನ್ನು 4ನೇದು ಮಗುವಿಗೆ ಭಾಗವಹಿಸುವ ಹಕ್ಕಿದೆ. ಮಗುವಿನ ನಡುವೆ ತಾರತಮ್ಯ ಆಗಬಾರ್ದು. ಆ ಮಗು ತನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಅವಕಾಶಗಳಿರಬೇಕು. ಆ ಮಗುವಿಗೆ ಯಾವುದು ಬಲವಂತವಾಗಿ ಏರಿಕೆ ಮಾಡಬಾರ್ದು. ಹಾಗಾಗಿ ಆ ಮಗುವಿಗೆ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಮತ್ತು ಯಾವುದೇ ರೀತಿಯಾದಂತ ಡಿಸ್ಕ್ರಿಮಿನೇಷನ್ ಇಲ್ಲದ ರೀತಿನಲ್ಲಿ ಬದುಕಲಿಕ್ಕೆ ಹಕ್ಕಿರ್ತದೆ. ಹಾಗಾಗಿ
4 ಹಕ್ಕುಗಳಿದಾವೆ. ಇದನ್ನ ನಾವು ರವಿ ಬಾಬಾ ಅಂತ ಕರಿತೀವಿ. ರಾ ಅಂದ್ರೆ ರಕ್ಷಣೆಯ ಹಕ್ಕು, ರವಿ. ವಿ ಅಂದ್ರೆ ವಿಕಾಸ ಹೊಂದುವ ಹಕ್ಕು, ಬಾ ಭಾಗವಹಿಸುವ ಹಕ್ಕು, ಬಾ ಬದುಕುವ ಹಕ್ಕು. ರವಿ ಬಾಬಾ ಅಂತ ಅಂದ್ರೆ ಮಕ್ಕಳ ಎಲ್ಲ ಹಕ್ಕುಗಳು ಈ ಒಂದು ಸಣ್ಣ ಇದ್ರಲ್ಲಿ ಬಂದು ಹೋಗ್ಬಿಡುತ್ತೆ. ಈ ರೀತಿಯಾದಂತ ಹಕ್ಕುಗಳು ನಮ್ಮ ಮಕ್ಕಳಿಗೆ ಇದೆ. ಇದು ವಿಶ್ವದ ಅತ್ಯಂತ ಹೆಚ್ಚಿನ ರಾಷ್ಟ್ರಗಳು ಒಪ್ಪಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಒಡಂಬಡಿಕೆ. 185ಕ್ಕೂ ಹೆಚ್ಚು ರಾಷ್ಟ್ರಗಳು ಈ ಒಡಂಬಡಿಕೆಯನ್ನ ಒಪ್ಕೊಂಡಿದ್ದಾರೆ. ಹಾಗಾಗಿ ಭಾರತ ದೇಶನೂ ಕೂಡ 1992 ಡಿಸೆಂಬರ್ 11ನೇ ತಾರೀಕು ಸಹಿ ಮಾಡಿದೆ. ಹಾಗಾಗಿ ನಮ್ಮ ದೇಶದ ಎಲ್ಲ ಮಕ್ಕಳಿಗೂ ಹಕ್ಕುಗಳನ್ನ ಖಾತ್ರಿಪಡಿಸ್ತಕ್ಕಂಥದ್ದು ಘನ ಸರ್ಕಾರಗಳು, ವ್ಯವಸ್ಥೆ, ಇಲಾಖೆಗಳ ಆದ್ಯ ಕರ್ತವ್ಯ ಮತ್ತೆ ಫಂಡಮೆಂಟಲ್ ಡ್ಯೂಟೀಸ್ ಆಗುತ್ತೆ. ಆ ಹಿನ್ನೆಲೆ ಒಳಗಡೆ ಬಾಲ್ಯ ವಿವಾಹ ಏನಾದರೂ ಆದರೆ ಆ ಮಗುವಿನ ಎಲ್ಲ ಹಕ್ಕುಗಳು ಉಲ್ಲಂಘನೆ ಆಗ್ತವೆ. ಬಾಲ್ಯ ವಿವಾಹವನ್ನ ಪರಿಗಣಿಸೋದಾದ್ರೆ 21 ವರ್ಷದ ಒಳಗಿನ ಗಂಡು ಮಕ್ಕಳನ್ನ ಅಥವಾ 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳು, ಈ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರ ಅಪ್ರಾಪ್ತರಿದ್ರು ಕೂಡ ಅದು ಬಾಲ್ಯ ವಿವಾಹ ಅಂತ ಪರಿಗಣಿಸಲಾಗ್ತದೆ. ಇದಕ್ಕೆ ಹಲವು ಕಾರಣಗಳಿದಾವೆ. ಸಾಂಪ್ರದಾಯಿಕ ಕಾರಣಗಳಿದಾವೆ, ಇತ್ತೀಚಿನ ಆಧುನಿಕ ಕೆಲವೊಂದು ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಇರುವಂತದ್ದು, ಮಾಧ್ಯಮಗಳ ಪ್ರಭಾವ ಇರ್ಬೋದು, ಈ ತರದ ಕಾರಣಗಳು ಕೂಡ ಇದಾವೆ. ಸಾಂಪ್ರದಾಯಿಕವಾಗಿ ನಾವು ನೋಡೋದಾದ್ರೆ ಕೆಲವರಿಗೆ 2ನೇ 3ನೇ ಮದುವೆ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಚಿಕ್ಕ ಮಕ್ಕಳನ್ನ ಮದುವೆ ಮಾಡತಕ್ಕಂಥದ್ದಿದೆ. ಕೆಲವು ಸಂಪ್ರದಾಯದಲ್ಲಿ ಋತುಮತಿ ಆದ ತಕ್ಷಣ ಹೆಣ್ಮಕ್ಳನ್ನ ಮದುವೆ ಮಾಡಬೇಕು ಅಂತ ಒಂದು ಸಂಪ್ರದಾಯ ಇರ್ತದೆ. ಅವರು ಆ ರೀತಿಯಾದಂತ ಒಂದು ಮದುವೆಗೆ ಹೆಣ್ಮಕ್ಳನ್ನ ಒಳಪಡಿಸ್ತಕ್ಕಂಥದ್ದು ಕಂಡು ಬರ್ತದೆ. ಇನ್ನ ಕೆಲವರು ಇತ್ತೀಚೆಗೆ ತಮ್ಮ ಜವಾಬ್ದಾರಿಯನ್ನ ಕಳ್ಕೊಬಿಡ್ಬೇಕು, ಹೆಣ್ಮಕ್ಳಿದ್ರೆ ಏನೋ ಅದು ಮಡಲಲ್ಲಿ ಕಟ್ಟಿಕೊಂಡಿರ್ತಕ್ಕಂತ ಬೆಂಕಿ ತರ ಅನ್ನುವ ಒಂದು ಆಲೋಚನೆಯಲ್ಲಿ ಭಾವನೆಯಲ್ಲಿ ಕೆಲವು ಪಾಲಕರು ಇರ್ತಾರೆ. ಮತ್ತೆ ಕೆಲವರಿಗೆ ಬಾಲ್ಯ ವಿವಾಹದಿಂದ ಏನ್ ಸಮಸ್ಯೆಗಳಾಗ್ತದೆ ಅನ್ನುವಂತ ದುಷ್ಪರಿಣಾಮಗಳ ಬಗ್ಗೆ ಗೊತ್ತಿಲ್ಲ. ವಯಸ್ಸಾದವರೆಲ್ಲ ಹೇಳ್ತಾರೆ, ನಾನು 15 ವರ್ಷಕ್ಕೆ ಮದುವೆ ಆಗಿದ್ದೆ, ನನಗೆ 20 ವರ್ಷಕ್ಕೆ ಆಗ್ಲೇ 2 ಮಕ್ಕಳು 3 ಮಕ್ಕಳಿದ್ದು. ಇದ್ರ ಜೊತೆಗೆ ಬಡತನ, ಅನಕ್ಷರತೆ, ಕೆಲವರಲ್ಲಿ ಇರ್ತಕ್ಕಂಥ ಮೂಢನಂಬಿಕೆ, ಮತ್ತೆ ಇನ್ನೊಂದು ಕಾರಣಗಳಲ್ಲಿ ರಕ್ತ ಸಂಬಂಧವನ್ನ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಸೋದರ ಮಾವನಿಗೆ ಮದುವೆ ಮಾಡ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಸಂಪ್ರದಾಯ ಏನಂದ್ರೆ ದೊಡ್ಡ ಮಗ ಅಥವಾ ಮಗಳ ಜೊತೆಗೆ ಚಿಕ್ಕ ಮಗಳನ್ನು ಮದುವೆ ಮಾಡಿಬಿಟ್ರೆ ಖರ್ಚುಳಿಯುತ್ತೆ ಅನ್ನುವ ಒಂದು ಪರಿಕಲ್ಪನೆ ಇದೆ. ಮತ್ತೆ ಮನೆಯಲ್ಲಿ ಯಾರಾದ್ರೂ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅವರು ಮದುವೆ ನೋಡೋ ಆಸೆ ಇದೆ ಅಂತ ಅನ್ಕೊಂಡು ಆ ಕಾರಣಕ್ಕೆ ಮದುವೆ ಮಾಡಬೇಕು ಅನ್ನುವಂತ ಒಂದು ಇದಿರುವಂತದನ್ನ ನಾವು ಮತ್ತೆ ಬಡತನದಲ್ಲಿ ಇರೋದ್ರಿಂದ ಯಾರಾದ್ರೂ ಸ್ವಲ್ಪ ಇವ್ರಿಗಿಂತ ಉಳ್ಳವರು ಬಂದು ಕೇಳಿದಾಗ ಒಳ್ಳೆ ಮನೆ ಸೇರ್ತಾಳೆ ಮಗಳು ಅಂತ ಕೊಟ್ಬಿಡೋದು. ಬಡತನ ಇದ್ದಾಗ ಯಾರಾದ್ರೂ ಬಂದು ಎಲ್ಲಾ ಖರ್ಚು ನಾವೇ ಹಾಕೊಂಡ್ ಮದುವೆ ಮಾಡ್ಕೋತೀವಿ ಅನ್ನುವಂತ ಆಸೆಯನ್ನ ತೋರಿಸಿದ್ರೆ ಮದುವೆ ಮಾಡ್ಬಿಡೋಣ ಅನ್ನುವಂತ ಸಂದರ್ಭನೂ ಕೂಡ ನಡೆದಿದೆ. ಅದರಲ್ಲೂ ಕೊರೋನಾ ಸಂದರ್ಭದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳಾಗಿದ್ದಾವೆ. ಖರ್ಚುಳಿಯುತ್ತೆ. ಆ ಟೈಮಲ್ಲಿ ಎಲ್ಲ ಲಾಕ್ ಡೌನ್ ಇತ್ತು, ಜನ ಹೊರಗ್ ಬರ್ತಿರ್ಲಿಲ್ಲ. ಅಲ್ಲೇ ಗುಟ್ಟಾಗಿ ತುಂಬಾ ಬಾಲ್ಯ ವಿವಾಹಗಳಾಗಿದ್ದಾವೆ. ಅವು ಇತ್ತೀಚೆಗೆ ಪೋಕ್ಸೋ ಕೇಸ್ಗಳಲ್ಲೆಲ್ಲ ಪ್ರಕರಣ ದಾಖಲಾಗ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ರೀತಿಯಾದಂತ ಕಾರಣಗಳಿದಾವೆ. ಮತ್ತೆ ಸೋದರ ಮಾವನ ಮದುವೆಯಲ್ಲಿ ಸೋದರಳಿಯನ ಮದುವೆ ಮಾಡಿದಲ್ಲಿ ಶ್ರೀಮಂತರಾಗ್ತೀವಿ ಅನ್ನುವಂತ ಭಾವನೆ ಕೆಲವು ಸಮುದಾಯಗಳಲ್ಲಿದೆ, ಮೂಢನಂಬಿಕೆ ಇದೆ. ಮತ್ತೆ ಸಾಮೂಹಿಕ ವಿವಾಹಗಳಾಗಬೇಕಾದ್ರೆ ಕಡಿಮೆ ಖರ್ಚಲ್ಲಿ ಮತ್ತೆ ಖರ್ಚಿಲ್ದಲೆ ಮದುವೆ ಮಾಡ್ಬಿಡ್ಬೋದು ಅನ್ನುವಂತ, ಅಂದ್ರೆ ದುಡ್ಡು ಉಳಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ವಿವಾಹ ಮಾಡ್ತಕ್ಕಂತ ಪ್ರಕರಣಗಳೆಲ್ಲವೂ ನಡೀತವೆ. ಈ ರೀತಿಯಾಗಿ ಬಾಲ್ಯ ವಿವಾಹಕ್ಕೆ ಕಾರಣಗಳಿದಾವೆ. ಇನ್ನ ಆಧುನಿಕ ಕಾರಣಗಳಲ್ಲಿ ಇತ್ತೀಚೆಗೆ ನಮ್ಮ ಮಕ್ಕಳು ಮೊಬೈಲ್ ಬಳಕೆ ಜಾಸ್ತಿ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾ ಮತ್ತೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಆಕ್ಟಿವ್ ಆಗಿದ್ದಾರೆ. ಇದರಿಂದಾಗಿ ಹದಿಹರೆಯದ ಪ್ರೀತಿ ಪ್ರೇಮ ಪ್ರಕರಣಕ್ಕೆ ಬಲಿಯಾಗ್ತಾ ಇದ್ದಾರೆ. ಇದ್ರ ಜೊತೆಗೆ ಮಾಧ್ಯಮಗಳ ಪ್ರಭಾವ, ಸಿನಿಮಾಗಳಿರ್ಬೋದು, ಜಾಹೀರಾತುಗಳಿರ್ಬೋದು, ಅಥವಾ ಟಿವಿ ಸೀರಿಯಲ್ಗಳಿರ್ಬೋದು, ಇವುಗಳು ಕೂಡ ಹೆಚ್ಚು ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳ ಮೇಲೆ ಪ್ರಚೋದನೆಯನ್ನ ಕೊಡ್ತಾ ಇದಾವೇನೋ ಅನ್ನುವಂಥದ್ದು ನನ್ಗನ್ಸುತ್ತೆ. ಯಾಕೆಂದ್ರೆ ಕೆಲವೊಂದು ಜಾಹೀರಾತುಗಳು ತುಂಬಾನೇ ಮೋಟಿವೇಶನ್ ಮಾಡ್ತವೆ. ಎಲ್ಲದಕ್ಕೂ ಪರಿಹಾರ ಸಿಗಬೇಕು ಅಂತಂದ್ರೆ ಒಂದು ಕಾನೂನಿನ ರಕ್ಷಣೆ, ಮತ್ತೊಂದು ಶಿಕ್ಷಣ ಅಲ್ವಾ? ಶಿಕ್ಷಣ ಸಿಗ್ಬೇಕು. ಮತ್ತೆ ಅದ್ರ ದುಷ್ಪರಿಣಾಮಗಳು ಏನು ಅನ್ನೋದನ್ನ ಆ ಮಕ್ಕಳಿಗೆ ಮತ್ತೆ ಪೋಷಕರಲ್ಲಿ ನಾವು ಅರಿವು ಮೂಡಿಸ್ಲಿಕ್ಕೆ ಸಾಧ್ಯ ಆಗ್ಬೇಕು. ಇವತ್ತು ತುಂಬಾ ದುಷ್ಪರಿಣಾಮಗಳಾಗ್ತವೆ. ಒಂದು ಬಾಲ್ಯ ವಿವಾಹದಿಂದ ಹೆಣ್ಣು ಮಕ್ಕಳ ಮೇಲೆ ಅತ್ಯಂತ ಹೆಚ್ಚಿನ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ.
ಮಕ್ಕಳು ಕಡಿಮೆ ವಯಸ್ಸಲ್ಲಿ ಮದುವೆ ಆಗ್ತಕ್ಕಂಥವ್ರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಅಥವಾ ಅತ್ಯಾಚಾರಕ್ಕೆ ಒಳಗಾಗ್ಬಿಡ್ಬೋದು. ಮತ್ತೆ ಆ ಮಗು ದೈಹಿಕ ಬೆಳವಣಿಗೆ ಕುಂಠಿತ ಆಗ್ತದೆ. ಮತ್ತೆ ಅವರು ರಕ್ತಹೀನತೆಯಿಂದ ಬಳಲ್ತಾರೆ ಮತ್ತು ಕಡಿಮೆ ತೂಕದ ಮಗು ಜನಿಸ್ಬೋದು ಅಥವಾ ವಿಕಲಾಂಗ ಮಗು ಜನಿಸ್ಬೋದು ಅಥವಾ ಡೆಲಿವರಿ ಸಂದರ್ಭದಲ್ಲಿ ಮಗು ಸಾಯ್ಬೋದು, ತಾಯಿ ಸಾಯ್ಬೋದು. ಯಾಕಂದ್ರೆ ಅವ್ರಿಗೆ ದೈಹಿಕ ಬೆಳವಣಿಗೆ ಒಂದು ಮಗುವನ್ನ ಹೆರುವಷ್ಟು ಶಕ್ತಿ ಆಗ್ಲಿ ಅಥವಾ ಗರ್ಭಕೋಶದ ಬೆಳವಣಿಗೆ ಆಗ್ಲಿ ಆಗಿರೋದಿಲ್ಲ. ಹೌದು, ಆ ಕಾರಣಕ್ಕೋಸ್ಕರವಾಗಿ ಅದು ದೈಹಿಕ ಆರೋಗ್ಯದ ಮೇಲೆ ತುಂಬಾ ಪರಿಣಾಮವನ್ನ ಬೀರ್ತದೆ. ಇನ್ನ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ, ಲೈಂಗಿಕ ಕಾಯಿಲೆಗಳಿಗೂ ಹೆಣ್ಮಕ್ಳುಗಳು ತುತ್ತಾಗುವ ಸಾಧ್ಯತೆ ಇರ್ತದೆ. HIV ಬರ್ಬೋದು, ಮತ್ತೆ ಗರ್ಭಚೀಲಕ್ಕೆ ಪೆಟ್ಟಾಗ್ಬೋದು, ಬಲವಂತದ ಗರ್ಭಪಾತ ಆಗ್ಬೋದು, ಮತ್ತೆ ಶಿಶು ಮರಣ ಆಗ್ಬೋದು ಅಥವಾ ನಂತರದಲ್ಲಿ ಮಕ್ಕಳ ಮರಣಗಳು ಕೂಡ ಆಗ್ಬೋದು. ಯಾಕೆಂದ್ರೆ ಸರಿಯಾದ ಡೆವಲಪ್ಮೆಂಟ್ ಆಗ್ಲಿಲ್ಲ ಅಂದ್ರೆ ಮಕ್ಕಳು ಆ ರೀತಿಯಾದಂತ ಸಂದರ್ಭಗಳು ಕಾಣ್ತವೆ. ಮತ್ತೆ ಇದು ದೈಹಿಕವಾಗಿ ನೋಡೋದಾದ್ರೆ ಕಡಿಮೆ ವಯಸ್ಸಲ್ಲಿ ಮದುವೆ ಆಗ್ತಕ್ಕಂಥ ಹೆಣ್ಮಕ್ಳು ಎಳೆ ವಯಸ್ಸಿಗೆ ಮುಪ್ಪಿಗೆ ಬರ್ತಕ್ಕಂಥ ಒಂದು ಬೆಳವಣಿಗೆಗಳಾಗ್ತವೆ. ಯಾಕಂದ್ರೆ ಆ ಹೊರಲಾರದ ಜವಾಬ್ದಾರಿಯನ್ನ ಒತ್ತಡವನ್ನ ತೆಗೆದುಕೊಳ್ಬೇಕಾಗತ್ತೆ. ಇವ್ರದೇ ಬೆಳವಣಿಗೆ ಆಗುವಂತ ವಯಸ್ಸಲ್ಲಿ ಇನ್ನೊಂದ್ ಮಗುನ್ ಹೆತ್ತು ಅದನ್ನ ಪಾಲನೆ ಪೋಷಣೆ ಮಾಡಿ ಮನೆಯವ್ರನ್ನೆಲ್ಲ ನೋಡ್ಕೊಂಡು ಸಾಮಾಜಿಕ ಜವಾಬ್ದಾರಿ ಎಲ್ಲವನ್ನ ತೆಗೆದುಕೊಳ್ಳುವಂತಹ ಮಾನಸಿಕ ಶಕ್ತಿ ದೈಹಿಕ ಶಕ್ತಿ ಎರಡೂ ಇರೋದಿಲ್ಲ. ಮತ್ತೆ ಆ ಒಂದು ಕುಟುಂಬ ಆ ಮಗುವಿಗೆ ಸರಿಯಾದ ಪಾಲನೆ ಪೋಷಣೆಯನ್ನ ಕೊಟ್ರೆ ಪರವಾಗಿಲ್ಲ. ಇಲ್ಲ ಎಲ್ಲಾ ಜವಾಬ್ದಾರಿಯನ್ನ ಇವಳೇ ನಿಭಾಯಿಸೋ ತರ ಹಾಕ್ಬಿಟ್ರೆ, ಕುಟುಂಬದ ಜವಾಬ್ದಾರಿ ಅಥವಾ ಏನಾದ್ರೂ ಗಂಡ ಕುಡುಕ ಆಗಿದ್ರೆ, ಬಹುತೇಕ ಚೈಲ್ಡ್ ಮ್ಯಾರೇಜ್ ಕೇಸ್ಗಳಲ್ಲಿ ನಾವು ಗಮನಿಸ್ತೇವೆ ತುಂಬಾ ಏಜ್ ಗ್ಯಾಪ್ ಇರ್ತದೆ. 18 ವರ್ಷದ ಒಳಗಡೆ ಇರ್ತಕ್ಕಂಥ 15-16 ವರ್ಷದ ಹೆಣ್ಮಕ್ಳುಗಳು 30-35 ವರ್ಷದ ಹುಡುಗರನ್ನ ಪ್ರೀತಿಸಿ ಅಥವಾ ಬಾಲ್ಯ ವಿವಾಹಕ್ಕೆ ಒಳಗಾಗಿರ್ತಕ್ಕಂಥ ತುಂಬಾ ಪ್ರಕರಣಗಳು ಬರ್ತವೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಹೆಚ್ಚಿನ ಹೊರೆಯನ್ನ ಈ ಮಕ್ಕಳ ಮೇಲೆ ಹೊರಿಸ್ದಂಗಾಗ್ತದೆ. ಇದನ್ನ ನಾವು ಗಮನಿಸ್ತೇವೆ. ಇನ್ನ ಮಾನಸಿಕವಾಗಿ ಹಲವು ದುಷ್ಪರಿಣಾಮಗಳು ಆಗ್ತವೆ. ಮಾನಸಿಕ ದೌರ್ಬಲ್ಯಕ್ಕೆ ಒಳಗಾಗ್ಬಿಡ್ತಾರೆ ಹೆಣ್ಮಕ್ಳುಗಳು, ಅವರಲ್ಲಿ ಖಿನ್ನತೆ ಕಂಡು ಬರ್ತದೆ. ಮತ್ತೆ ಒಂಥರ ಭಯ ಭೀತಿ ವಾತಾವರಣದಲ್ಲಿ ಬದುಕೋ ತರ ಆಗ್ಬೋದು. ಅತ್ತೆ ಮಾವ ಗಂಡನ ಭಯದಲ್ಲಿ ಈ ಮಕ್ಕಳುಗಳು, ಯಾಕೆಂದ್ರೆ ಇವರು ಅಷ್ಟು ಪ್ರಬುದ್ಧವಾಗಿ ಬೆಳವಣಿಗೆ ಆಗಿರೋದಿಲ್ಲ. ಹಾಗಾಗಿ ಆ ರೀತಿಯಾದಂಥ ಸಮಸ್ಯೆ ಒಳಗಾಗ್ಬೋದು. ಮತ್ತೆ ವಯಸ್ಸಿಗೆ ಮೀರಿದ ಜವಾಬ್ದಾರಿಯನ್ನ ನಿಭಾಯಿಸುವ ಸಾಮರ್ಥ್ಯ ಇರೋಲ್ಲ, ಆ ಸಮಸ್ಯೆ ಆಗ್ತದೆ. ಇನ್ನ ಗಂಡ ಹೆಂಡತಿ ನಡುವೆ ಮನಸ್ತಾಪ ಉಂಟಾಗ್ಬಿಡ್ಬೋದು. ಯಾಕೆಂದ್ರೆ ಹೆಚ್ಚಿನ ವಯಸ್ಸಿನ ಪುರುಷನನ್ನ ಮದುವೆ ಆದಾಗ ಈ ಬಾಲ್ಯ ವಿವಾಹದ ಪ್ರಕರಣಗಳಲ್ಲಿ ಬಹುತೇಕ ಹಂಗ ಆಗ್ತದೆ. ಅಂದ್ರೆ ವೇವ್ ಲೆಂತ್ ಮ್ಯಾಚ್ ಆಗಲ್ಲ. ಈಕೆ ಯೋಚನೆ ಮಾಡುವ ಸಾಮರ್ಥ್ಯಕ್ಕೂ ಅವರು ಯೋಚನೆ ಮಾಡುವಂತಹ ವಿಚಾರಗಳಿಗೂ ಬಹಳಷ್ಟು ಅಂತರ ಇರ್ತದೆ. ಈ ಅಂತರ ಒಂದು ದೊಡ್ಡ ಕಂದಕವಾಗಿ ಈಕೆಗೆ ಆಗುವಂತಹ ಸಮಸ್ಯೆಗಳಷ್ಟೇ ಅಲ್ಲ, ಸಮಾಜಕ್ಕೂ ಒಂದು ಕುಟುಂಬ ಛಿದ್ರ ಆದ್ರೆ ಸಮಾಜದ ಒಂದು ಭಾಗ ಛಿದ್ರ ಆದಂಗೆ. ಹೌದು, ಖಂಡಿತ. ಮತ್ತೆ ಇನ್ನೊಂದು ಸಾಮಾಜಿಕ ದುಷ್ಪರಿಣಾಮಗಳು ಆಗ್ತವೆ. ಒಂದು, ಮಕ್ಕಳು ತಮ್ಮ ಎಲ್ಲ ಹಕ್ಕುಗಳಿಂದ ವಂಚಿತರಾಗ್ತಾರೆ. ಆಮೇಲೆ ಮಕ್ಕಳು ಮದುವೆ ಆದ ತಕ್ಷಣ ಎಜುಕೇಶನ್ ಬ್ರೇಕ್ ಮಾಡ್ತಾರೆ, ಶಿಕ್ಷಣದ ಹಕ್ಕಿನಿಂದ ವಂಚಿತರಾಗ್ತಾರೆ. ಮತ್ತೆ ಶಾಲೆ ಬಿಡುವ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತದೆ. 8th 9th ಇರುವಂತಹ ಮಕ್ಕಳುಗಳೆಲ್ಲ ಮದುವೆ ಆಗಿರುವಂತ ಪ್ರಕರಣಗಳಲ್ಲಿ ಅವರು ಯಾವುದೇ ಕಾರಣಕ್ಕೂ ಮುಂದಕ್ಕೆ ಅವರು ಎಕ್ಸಾಮ್ ತಗೊಳ್ಳೋದಾಗ್ಲಿ ಶಾಲೆ ಅಥವಾ ಕಾಲೇಜುಗಳಿಗೆ ಹೋಗುವಂತ ನಿದರ್ಶನಗಳು ತುಂಬಾ ಕಡಿಮೆ ಇದಾವೆ, ಆದ್ರೆ ತುಂಬಾ ಕಡಿಮೆ ಇರುವಂತದ್ದು. ಮತ್ತೆ ಬಾಲ್ಯಾವಸ್ಥೆ ಮತ್ತು ಬಾಲ್ಯ ಅವಕಾಶಗಳಿಂದ ಇವರು ವಂಚಿತರಾಗ್ತಾರೆ ಸಾಮಾಜಿಕವಾಗಿ ನೋಡೋದಾದ್ರೆ. ಮತ್ತೆ ತಾರತಮ್ಯ ಮತ್ತು ಅವಹೇಳನಕ್ಕೆ ಒಳಗಾಗ್ತಾರೆ ಮಕ್ಕಳುಗಳು. ಅವರ ವಾರಿಗೆ ಅವರೇ ಏನಾದ್ರೂ ಒಂದ್ ಸ್ವಲ್ಪ ಒಳ್ಳೆ ಕೆಲ್ಸಕ್ಕೆ ಹೋದ್ರೆ, ಒಂದ್ ಒಳ್ಳೆ ಕುಟುಂಬ ಸೇರಿದ್ರೆ, ನೋಡು ನೀನ್ ಬಾಲ್ಯ ವಿವಾಹ ಅದೇ, ನೀನ್ ಆಗ್ಲೇ ಪ್ರೀತಿಸಿ ಮದುವೆ ಆಗ್ಬಿಟ್ಟೆ, ನೋಡು ನೀನು ಆಗ್ಲೇ ಸಮಸ್ಯೆಗೊಳಗಾಗಿದೀಯಾ ಅಥವಾ ನೀನು ಅಲ್ಲೇ ಇದೀಯಾ, ಬಡತನದಲ್ಲೇ ಇದೀಯಾ, ನೋಡು ನಾನೆಲ್ಲ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡೆ, ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋದೆ, ಒಳ್ಳೆ ಹುಡುಗನ್ ಮದುವೆ ಆಗಿದ್ದೀನಿ ಅಂತೇಳಿ ಹೀಯಾಳಿಸುವ ಒಂದು ಪ್ರವೃತ್ತಿನೂ ಕೂಡ ಕೆಲವರಲ್ಲಿ ಇರ್ತದೆ. ಹಾಗಾಗಿ ಆ ಥರದ ಇಂಬ್ಯಾಲೆನ್ಸ್ ಆಗ್ತಕ್ಕಂಥದ್ದು ನಾವು ಗಮನಿಸ್ತೇವೆ. ಇನ್ನೊಂದು, ಎಳೆಯ ವಯಸ್ಸಿನಲ್ಲೇ ವಿಧವೆಯರಾಗುವಂಥ ಸಂಭವ ಇರ್ತದೆ. ಇದನ್ನ ನಾವು ಗಮನಿಸಬೇಕಾಗ್ತದೆ. ಮತ್ತೆ ನಿರಂತರ ಕೌಟುಂಬಿಕ ದೌರ್ಜನ್ಯ, ನಿಂದನೆಗೆ ಒಳಗಾಗ್ತಾರೆ. ಇದು ಎಲ್ಲ ಕಾರಣದಿಂದಾಗಿ ಈ ಮಾನವ ಸಂಪನ್ಮೂಲ ಅದು ಸದ್ಬಳಕೆ ಆಗ್ಬೇಕಾಗಿರುತ್ತೆ, ಆದ್ರೆ ಅದು ದುರ್ಬಳಕೆ ಆಗ್ತದೆ, ದೇಶದ ಅಭಿವೃದ್ಧಿ ಕುಂಠಿತ ಆಗ್ತದೆ. ಈ ತರದ ದುಷ್ಪರಿಣಾಮಗಳನ್ನ ನಾವು ಗಮನಿಸಬೇಕಾಗುತ್ತೆ. ಆರೋಗ್ಯದ ಮೇಲೆ, ಮನಸ್ಸಿನ ಮೇಲೆ ಸಾಮಾಜಿಕ ದುಷ್ಪರಿಣಾಮಗಳನ್ನ ಈ ಹೆಣ್ಮಕ್ಳುಗಳು ಎದುರಿಸ್ತಾರೆ.
ಬಾಲ್ಯ ವಿವಾಹವನ್ನ ನಿಷೇಧ ಮಾಡಲಾಗಿದೆ. ಇದಕ್ಕೆ ಒಂದು ಕಾನೂನಿದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006. ಈ ಕಾನೂನಿನ ಪ್ರಕಾರವಾಗಿ 21 ವರ್ಷದ ಒಳಗಿರ್ತಕ್ಕಂಥ ಗಂಡು ಮಕ್ಕಳು, 18 ವರ್ಷದ ಒಳಗಡೆ ಇರ್ತಕ್ಕಂಥ ಯಾವುದೇ ಹೆಣ್ಣು ಮಕ್ಕಳು, ಇವರು ಯಾರಾದ್ರೂ ಒಬ್ಬರ ಅಪ್ರಾಪ್ತರಿದ್ರೂ ಕೂಡ ಅದನ್ನ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ಅಪರಾಧ ಎಂದು ಪರಿಗಣಿಸಲಾಗ್ತದೆ. ಬಾಲ್ಯ ವಿವಾಹ ನಿಷೇಧ ಕರ್ನಾಟಕ ತಿದ್ದುಪಡಿ ಅಧಿನಿಯಮ 2016 ಅಂತ ಹೇಳಿ ನಾವು ನಮ್ಮ ರಾಜ್ಯದಲ್ಲಿ ಅಂಗೀಕಾರ ಮಾಡ್ಕೊಂಡಿದ್ದೀವಿ. ಇದ್ರ ಪ್ರಕಾರವಾಗಿ ನಾವು ಗಮನಿಸೋದಾದ್ರೆ ಬಾಲ್ಯ ವಿವಾಹ ನಿಷೇಧ ಅಧಿನಿಯಮ 2016 3/3/2018 ನಮ್ಮ ರಾಜ್ಯದಲ್ಲಿ ಜಾರಿಗೆ ಬಂದಿದೆ. ಅಲ್ಲಿಯ ಒಂದು ಪ್ರಮುಖ ಅಂಶಗಳು ಏನಿದಾವೆ ಅಂತ ನಾವು ಗಮನಿಸೋದಾದ್ರೆ 3/3/2018 ಈಚೆಗೆ ಏರ್ಪಡ್ತಕ್ಕಂಥ ಯಾವುದೇ ಬಾಲ್ಯ ವಿವಾಹಗಳನ್ನ ಸಿಂಧು ಅಂತ ಪರಿಗಣಿಸಲ್ಲ. ಯಾಕೆಂದ್ರೆ ಅದು ಮದುವೆನೇ ಅಲ್ಲ ಅಂತ ನಮ್ಮ ಕಾನೂನು ಹೇಳುತ್ತೆ. ಈವನ್ ಅವರು ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿದ್ರು ಕೂಡ ಈಗ ನಮ್ಮಲ್ಲಿ ಏನಿದೆ ಅಂದ್ರೆ ಸಾಂಪ್ರದಾಯಿಕ ಮದುವೆ ಎಲ್ಲವೂ ರಿಜಿಸ್ಟರ್ ಆಗಲ್ಲ. ಹೌದು, ಹಂಗಂತ ಅದು ಅಮಾನ್ಯ ಅಂತ ಅರ್ಥ ಅಲ್ವಲ್ಲ? ಅಮಾನ್ಯನೇ ಇದು. ಯಾಕೆಂದ್ರೆ ಕಾನೂನಿನ ಪ್ರಕಾರ ಅಮಾನ್ಯ, ಅದು ಮದುವೆ ಅಂತ ಅನ್ಸಲ್ಲ ನಮ್ಮ ಕರ್ನಾಟಕದ ಒಂದು ತಿದ್ದುಪಡಿ ಕಾಯ್ದೆ ಪ್ರಕಾರ. ಮತ್ತೆ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಯು ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ನಡೆದ ಅಪರಾಧವನ್ನ ಸಂಜ್ಞೆಯಂತೆ ಅಂದ್ರೆ ಸುಮೋಟೋ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ತಿದ್ದುಪಡಿ ಅಧಿನಿಯಮ 2016 ಹೇಳ್ತದೆ. ಈ ಕಾಯ್ದೆಯಡಿ ಮಹಿಳೆಯರು ಕೂಡ ಕಾರಾಗೃಹ ಶಿಕ್ಷೆಗೆ ಅರ್ಹರಾಗಿರ್ತಾರೆ. ಬಾಲ್ಯ ವಿವಾಹ ನಿಷೇಧ ಮಾಡಿದವರು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಕಾಯ್ದೆನಲ್ಲಿ ಇದಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ ಕರ್ನಾಟಕ ತಿದ್ದುಪಡಿ ಕಾಯ್ದೆನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಇದನ್ನ ನಾವು ಗಮನಿಸಬೇಕಾಗ್ತದೆ. ಮತ್ತೆ ಯಾರು ಈ ಒಂದು ಬಾಲ್ಯ ವಿವಾಹವನ್ನ ಮಾಡ್ತಾರೆ ಅವರಿಗೆ 2 ವರ್ಷಗಳವರೆಗೆ ವಿಸ್ತರಿಸಬಹುದಾದಂತ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಲಾಗ್ತದೆ. 1 ಲಕ್ಷಗಳವರೆಗೆ ದಂಡ ಹಾಕ್ಲಿಕ್ಕೆ ಕಾಯ್ದೆನಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಹಾಗಾಗಿ ಇದರಲ್ಲಿ ಯಾರೆಲ್ಲ ಭಾಗಿದಾರರಿರ್ತಾರೋ, ಒಪ್ಪಂದ ಮಾಡ್ತಕ್ಕಂಥವ್ರು, ಹೆಣ್ಣು ತೋರಿಸ್ತಕ್ಕಂಥವ್ರು ಅಥವಾ ವಿಳ್ಳೆದೆಲೆ ಶಾಸ್ತ್ರ ಮಾಡ್ತಕ್ಕಂಥವ್ರು, ಯಾರೆಲ್ಲ ಭಾಗಿದಾರರು, ಈವನ್ ಇನ್ವಿಟೇಷನ್ ಅನ್ನ ಮುದ್ರಣ ಮಾಡ್ಕೊಡ್ತಾರಲ್ಲ ಅವರು ಕೂಡ ನಿಮ್ಮ ಮಗುವಿಗೆ 18 ವರ್ಷ ಆಗಿದೆಯಾ, ಹೆಣ್ಣು ಮಗುವಿಗೆ ನಿಮ್ಮ ಹುಡುಗನಿಗೆ 21 ವರ್ಷ ಆಗಿದೆಯಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡು ಅವರು ಇನ್ವಿಟೇಷನ್ ಮಾಡಬೇಕು ಅಂತ ಕಾನೂನು ಹೇಳುತ್ತೆ. ಮತ್ತೆ ಚೌಲ್ಟ್ರಿಗಳು, ಕಲ್ಯಾಣ ಮಂಟಪಗಳಲ್ಲೂ ಕೂಡ ಅವರು ಮದುವೆಯ ವಯಸ್ಸನ್ನ ತಿಳ್ಕೊಂಡು ಮದುವೆಗೆ ದಿನಾಂಕವನ್ನ ನಿಗದಿ ಮಾಡಿಕೊಡ್ಬೇಕಾಗ್ತದೆ. ಅವ್ರು ಏಕಾಏಕಿ ಕಡಿಮೆ ವಯಸ್ಸಿನ ಮಕ್ಕಳನ್ನ ಮದುವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಮಾಡಿಕೊಟ್ರೆ ಏನಾಗುತ್ತೆ, ಅದು ತಪ್ಪಾಗುತ್ತೆ. ಅದಕ್ಕೂ ಕೂಡ 2 ವರ್ಷಗಳವರೆಗೆ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತೆ 1 ಲಕ್ಷ ರೂಪಾಯಿ ದಂಡ ವಿಧಿಸ್ಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಇದ್ರ ಜೊತೆಗೆ ಪೂಜಾರಿಗಳಿರ್ಬೋದು, ಅಡಿಗೆ ಭಟ್ರುಗಳಿರ್ಬೋದು, ಅಥವಾ ಬೇರೆ ವಾಲ್ಗ ಬಾರಿಸ್ತಕ್ಕಂಥವ್ರು ಇರ್ಬೋದು, ಅಥವಾ ಪುರೋಹಿತರುಗಳಿರ್ಬೋದು, ಶಾಸ್ತ್ರ ಮಾಡ್ತಾರೆ, ತಾಳಿ ಕಟ್ಟಿಸ್ತಾರೆ, ಇವ್ರಿಗೂ ಕೂಡ ಕಾನೂನಿನಲ್ಲಿ ಕಠಿಣ ಶಿಕ್ಷೆಯನ್ನ ಕೊಡಬೇಕು ಅಂತೇಳಿ ನಮ್ಮ ಕರ್ನಾಟಕ ತಿದ್ದುಪಡಿ ಕಾಯ್ದೆನಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಇದನ್ನ ನಾವು ಹೆಚ್ಚು ಹೆಚ್ಚು ಪ್ರಚಾರ ಮಾಡುವ ಮೂಲಕ ಬಾಲ್ಯ ವಿವಾಹವನ್ನ ತಡಿಲಿಕ್ಕೆ ಪ್ರಯತ್ನ ಮಾಡಬಹುದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈಗ ಹಾಸನದಲ್ಲಿ ಹೇಗಿದೆ ಸರ್ ಸ್ಥಿತಿಗತಿ? ಹಾಸನದಲ್ಲಿ ನಮ್ಮ ಒಂದು ಅಂದಾಜಿನ ಪ್ರಕಾರ 13% ಬಾಲ್ಯ ವಿವಾಹಗಳು ನಡೀತಾ ಇದೆ ಅನ್ನುವಂಥದ್ದು ಒಂದು ಅಂಕಿ ಸಂಖ್ಯೆಗಳು ಸಿಗ್ತಾ ಇದೆ. ಮತ್ತೆ ನಮ್ಮ ಹಾಸನ 16ನೇ ಸ್ಥಾನದಲ್ಲಿದೆ. ನಮ್ಮ ಹಾಸನ ಜಿಲ್ಲೆನಲ್ಲೂ ಕೂಡ ಬಾಲ್ಯ ವಿವಾಹಗಳು ಆಫ್ಟರ್ ದಿ ಕೊರೋನಾ ಸ್ವಲ್ಪ ಹೆಚ್ಚು ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಹೆಚ್ಚು ಹದಿಹರೆಯದ ಪ್ರೀತಿ ಪ್ರೇಮ ಪ್ರಕರಣಗಳಿಗೆ ಮಕ್ಕಳು ಒಳಗಾಗಿ ಬಾಲ್ಯ ವಿವಾಹಕ್ಕೆ ಒಳಗಾಗ್ತಾ ಇರ್ತಕ್ಕಂಥದ್ದೆಲ್ಲವೂ ಕಂಡು ಬರ್ತಾ ಇದೆ. ಅಂದ್ರೆ ಆ ಮಕ್ಕಳು ಹದಿಹರೆಯದ ಪ್ರೀತಿ ಪ್ರೇಮಕ್ಕೆ ಮನೆ ಬಿಟ್ಟು ಹೋಗ್ತಾರೆ, ಎಲ್ಲೋ ಒಂದ್ ಕಡೆ ತಾಳಿ ಕಟ್ಕೊಳ್ತಾರೆ, ತಾಳಿ ಕಟ್ಕೊಂಡು ಸಂಸಾರ ಮಾಡ್ತಾರೆ. 3 ಕೇಸನ್ನ ಹಾಕೊಳ್ತಾ ಇದ್ದಾರೆ ಈಗ. ಹೆಂಗಾಗುತ್ತೆ ಅಂದ್ರೆ ಯಾವುದೋ ಒಂದು ಅಪ್ರಾಪ್ತ ವಯಸ್ಸಿನ ಹುಡುಗಿಯನ್ನ ಕರ್ಕೊಂಡೋಗಿ ಮದುವೆ ಆದ್ರೆ ಅದು ಕಿಡ್ನಾಪ್ ಕೇಸ್ ಆಗುತ್ತೆ. ಮನೆಯವರಿಗೆ ಒಪ್ಪಿಗೆ ಇಲ್ಲದೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಅಂಡರ್ ಏಜಿನ ಹೆಣ್ಮಕ್ಳನ್ನ ಒಂದು ಕಿಡ್ನಾಪ್ ಕೇಸ್ ಆಗುತ್ತೆ. 2ನೇದು, ಆ ಹುಡುಗಿ ನನ್ನನ್ನ ಪ್ರೀತಿಸ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ತಾಳಿ ಕಟ್ಟಿದ್ರೆ ಅದು ಬಾಲ್ಯ ವಿವಾಹ ಕೇಸ್ ಆಗುತ್ತೆ. ಇನ್ನೊಂದು, ಅವಳು ನನ್ನ ಹೆಂಡತಿ ಅನ್ನೋ ಕಾರಣಕ್ಕೆ ಆ ಅಪ್ರಾಪ್ತ ವಯಸ್ಸಿನ ಹೆಣ್ಮಗುವಿನ ಜೊತೆಗೆ ದೈಹಿಕ ಸಂಪರ್ಕ ಮಾಡಿದ್ರೆ ಅದು ರೇಪ್ ಆಗುತ್ತೆ. ಹಾಗಾಗಿ ಪ್ರೀತಿಸಿ ಹದಿಹರೆಯದ ವಯಸ್ಸಿನ ಹೆಣ್ಮಕ್ಳು ಕರ್ಕೊಂಡೋಗಿ ಬಾಲ್ಯ ವಿವಾಹ ಮಾಡ್ಕೊಂಡ್ರೆ ಗಂಡು ಮಕ್ಕಳಿಗೆ
ಅಂದ್ರೆ 21 ವರ್ಷ ದಾಟಿರ್ತಕ್ಕಂಥ ಹುಡುಗರಿಗೆ 3 ಕೇಸ್ಗಳು ಬೀಳ್ತಾ ಇರ್ತಕ್ಕಂಥದನ್ನ ನಾವು ಗಮನಿಸ್ತಾ ಇದೀವಿ. ಹಾಗಾಗಿ ಒಂದ್ ಕಡೆ ಹೆಣ್ಮಕ್ಳುಗಳು ನಮ್ಮ ಬಾಲಮಂದಿರಕ್ಕೆ ಬರ್ತಾರೆ ರಕ್ಷಣೆ ಪಡ್ಕೊಂಡು, ಇವರು ಜೈಲಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹಾಸನದಲ್ಲೂ ಕೂಡ. ಇಷ್ಟೆಲ್ಲ ಇದ್ದಾಗಿನು ಸಾರ್ವಜನಿಕರಿಗೆ ಅಂದ್ರೆ ಕಾನೂನಿನ ಪ್ರಕಾರ ಇದು ನಿಷಿದ್ಧವಾದದ್ದು, ಮತ್ತೆ ಅರಿವಿಲ್ದೇನೆ ಎಲ್ಲೋ ನಡೆದ್ರೆ ಮಕ್ಕಳ ರಕ್ಷಣಾ ಘಟಕ ಹೇಗೆ ಕೆಲಸ ಮಾಡುತ್ತೆ? ಮಕ್ಕಳ ರಕ್ಷಣಾ ಘಟಕದಲ್ಲಿ ಚೈಲ್ಡ್ ಲೈನ್ 1098 1098 ಕಾರ್ಯನಿರ್ವಹಿಸ್ತಾ ಇದೆ. ಯಾರು ಬೇಕಾದ್ರೂ ಕೂಡ ಬಾಲ್ಯ ವಿವಾಹ ಪ್ರಕರಣಗಳು ನಡೀತಾ ಇದೆ ಅನ್ನುವಂಥದ್ದು ಕಂಡು ಬಂದ್ರೆ ಈ ಚೈಲ್ಡ್ ಲೈನ್ಗೆ ಕರೆ ಮಾಡಿ ತಿಳಿಸ್ಬೋದು. ಆ ಕರೆ ಮಾಡಿ ತಿಳಿಸಿದಾಗ ನಾವು ಸಂಬಂಧಪಟ್ಟಂತ ತಾಲೂಕು ಮತ್ತೆ ವಿಲೇಜ್ ಲೆವೆಲ್, ಪಂಚಾಯತ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ CMPOಗಳು, ಚೈಲ್ಡ್ ಮ್ಯಾರೇಜ್ ಪ್ರಾಹಿಬಿಷನ್ ಆಫೀಸರ್ ಅನ್ನ ಸಂಪರ್ಕ ಮಾಡಿ ಅವರು ಮತ್ತೆ ನಮ್ಮ ಚೈಲ್ಡ್ ಲೈನ್ DCPU ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿಗಳು ಪ್ರತಿ ತಾಲೂಕಲ್ಲಿ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಇರ್ತಾರೆ. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮತ್ತು ನಮ್ಮ ಅಂಗನವಾಡಿ ಮೇಲ್ವಿಚಾರಕರ ಸಹಕಾರದಲ್ಲಿ ಅಂತ ಬಾಲ್ಯ ವಿವಾಹಗಳನ್ನ ತಡಿತೇವೆ. ಮೊದಲನೇದಾಗಿ ಒಂದ್ ವೇಳೆ ಚೈಲ್ಡ್ ಮ್ಯಾರೇಜ್ ನಡೀತಾ ಇದೆ ಅನ್ನುವಂಥದ್ದು ಕಂಡು ಬಂದ್ರೆ ನಾವು ಹೋಗಿ ಆ ಮದುವೆನ ಸ್ಟಾಪ್ ಮಾಡ್ತೀವಿ. ಸ್ಟಾಪ್ ಮಾಡಿ ಮಕ್ಕಳನ್ನ ನಮ್ಮ ವಶಕ್ಕೆ ತಗೊಳ್ತೇವೆ. ಈಗ ಕರ್ನಾಟಕ ರಾಜ್ಯದಲ್ಲಿ ತಿದ್ದುಪಡಿ ತರಲಾಗಿದೆ. ವಿವಾಹ ಪೂರ್ವ ಯಾವುದೇ ತರದ ಒಪ್ಪಂದಗಳು, ಶಾಸ್ತ್ರಗಳು, ಕಾರ್ಯಕ್ರಮಗಳನ್ನ ಮಾಡುವಂಥದ್ದು ಕೂಡ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ಅಪರಾಧ. 2 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ದಂಡ. ಹಾಗಾಗಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಂದು ಕ್ರಾಂತಿಕಾರಕವಾದಂತ ಒಂದು ತಿದ್ದುಪಡಿಯನ್ನ ತರಲಾಗಿದೆ. ಯಾಕೆ ಅಂದ್ರೆ ಇಂಟೆನ್ಷನ್ ಇಷ್ಟೇ, 18 ವರ್ಷದ ಒಳಗಡೆ ಇರ್ತಕ್ಕಂಥ ಯಾವುದೇ ಹೆಣ್ಮಗು ಮದುವೆ ಆದ್ರೆ, 21 ವರ್ಷದ ಒಳಗಡೆ ಇರ್ತಕ್ಕಂಥ ಹುಡುಗರು ಮದುವೆ ಆದ್ರೆ ಅವರು ಆರೋಗ್ಯವಂತ ಸಮಾಜವನ್ನ, ಆರೋಗ್ಯವಂತ ಕುಟುಂಬವನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಸುಭದ್ರವಾದಂತ ಕುಟುಂಬವನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಆ ಹಿನ್ನೆಲೆ ಒಳಗಡೆ ಕರ್ನಾಟಕದಲ್ಲಿ ಈ ರೀತಿಯಾದಂತ ತಿದ್ದುಪಡಿಯನ್ನ ತರಲಾಗಿದೆ. ಮತ್ತೆ ನಮ್ಮಲ್ಲಿ ತುಂಬಾ ಜನ CMPOಗಳನ್ನ ಸರ್ಕಾರ ನೇಮಕ ಮಾಡಿದೆ. ಒಂದು ವಿಲೇಜ್ ಲೆವೆಲ್ ಇಂದ ಹಿಡಿದು ರಾಜ್ಯ ಮಟ್ಟದವರೆಗೂ ಬೇರೆ ಬೇರೆ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಅಂತೇಳಿ ನಿಗದಿ ಮಾಡಲಾಗಿದೆ. ಜಿಲ್ಲಾ ವ್ಯಾಪ್ತಿನಲ್ಲಿ ಜಿಲ್ಲಾಧಿಕಾರಿಗಳು ಇರ್ತಾರೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇರ್ತಾರೆ, ಹಿರಿಯ ಮಕ್ಕಳ ಕಲ್ಯಾಣಾಧಿಕಾರಿಗಳು ಅಂತೇಳಿ SJPU ಅಂತ ಇದೆ ನಮ್ಮಲ್ಲಿ, ಅವ್ರು ಇರ್ತಾರೆ. ಮತ್ತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಏನಿದ್ದಾರೆ ಅವರಿರ್ತಾರೆ. ಜಿಲ್ಲಾ ಪಂಚಾಯಿತಿ ಮತ್ತೆ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, DHO ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಅಧಿಕಾರಿಗಳು, ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು, ಉಪನಿರ್ದೇಶಕರು, ನಿರೂಪಣಾಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಮತ್ತೆ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು, ಇವರೆಲ್ಲರೂ ಕೂಡ ಜಿಲ್ಲಾ ಮಟ್ಟದ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಅಂತೇಳಿ ಕಾನೂನಿನಲ್ಲಿ ನಿಗದಿಪಡಿಸಲಾಗಿದೆ. ಇನ್ನು ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ CMPOಗಳಿದ್ದಾರೆ. ಒಂದು ಕಮಿಟಿ ಇದೆ, ಬಾಲ್ಯ ವಿವಾಹ ನಿಷೇಧ ಸಮಿತಿ ಅಂತಲೇ ಇದೆ. ತಹಶೀಲ್ದಾರ್ ಅದಕ್ಕೆ ಅಧ್ಯಕ್ಷರಿರ್ತಾರೆ. ಆ ಕಮಿಟಿನಲ್ಲಿ EO ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕ್ ಪಂಚಾಯಿತಿ, ತಾಲೂಕು ಆರೋಗ್ಯ ಅಧಿಕಾರಿಗಳು, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು, ಕಾರ್ಮಿಕ ನಿರೀಕ್ಷಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಮ್ಮ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಸಂರಕ್ಷಣಾಧಿಕಾರಿಗಳು, DV ಆಕ್ಟ್ ಅಂತ ಒಂದಿದೆ, ಮತ್ತೆ ಸಂಬಂಧಪಟ್ಟಂತ ಸರ್ಕಲ್ ಇನ್ಸ್ಪೆಕ್ಟರ್ಗಳು, ವಿಸ್ತರಣಾಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಇವರನ್ನೆಲ್ಲರನ್ನು ತಾಲೂಕು ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಅಂತೇಳಿ ನಿಗದಿಪಡಿಸಲಾಗಿದೆ. ಮತ್ತೆ ಪಟ್ಟಣ ಅಥವಾ ಗ್ರಾಮ ಮಟ್ಟಕ್ಕೆ ನಾವು ಹೋದ್ರೆ ಶಾಲೆಗಳ ಮುಖ್ಯ ಶಿಕ್ಷಕರನ್ನ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿ ಅಂತೇಳಿ ನಿಗದಿ ಮಾಡಿದ್ದಾರೆ. ಅವರಿಗೆ ಜವಾಬ್ದಾರಿಯನ್ನ ಕೊಡಲಾಗಿದೆ. ಅಲ್ಲಿ ಕಂದಾಯ ನಿರೀಕ್ಷಕರು ಇರ್ತಾರೆ, ಆರೋಗ್ಯ ನಿರೀಕ್ಷಕರು ಇರ್ತಾರೆ, ಹಿರಿಯ ಕಾರ್ಮಿಕ ನಿರೀಕ್ಷಕರು ಇರ್ತಾರೆ, ಮತ್ತೆ ಆ ವ್ಯಾಪ್ತಿಯ ಪೊಲೀಸ್ ಆಫೀಸರ್, ಇನ್ಸ್ಪೆಕ್ಟರ್ಗಳು, ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು, ಮಹಾನಗರ ಪಾಲಿಕೆ ಅಥವಾ ನಗರಸಭೆ ಪುರಸಭೆಗೆ ಹೋದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಅಂತೇಳಿ ಸರ್ಕಾರ ನೇಮಕ ಮಾಡಿದೆ. ಇವರು ತುಂಬಾ ಡೆಡಿಕೇಟ್ ಆಗಿ ಬಾಲ್ಯ ವಿವಾಹವನ್ನ ನಿಷೇಧ ಮಾಡಲಿಕ್ಕೆ ಕಾರ್ಯನಿರ್ವಹಿಸಬೇಕಾಗ್ತದೆ. ಮತ್ತೆ ಶಾಲಾ ಹಂತದಲ್ಲಿ ಗ್ರಾಮ ವ್ಯಾಪ್ತಿನಲ್ಲಿ ನೋಡೋದಾದ್ರೆ ಆಯಾ ಶಾಲೆಯ ಮುಖ್ಯ ಶಿಕ್ಷಕರು CMPOಗಳು ಇರ್ತಾರೆ. ಮತ್ತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ನೋಡೋದಾದ್ರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು CMPOಗಳು ಇರ್ತಾರೆ. ಮತ್ತೆ ಗ್ರಾಮ ವ್ಯಾಪ್ತಿನಲ್ಲಿ ಗ್ರಾಮ ಲೆಕ್ಕಿಗರು ಅಂತ ಏನಿದ್ದಾರೆ ಇವರು ಕೂಡ ಅಲ್ಲಿ ಬರ್ತಾರೆ. ಹೋಬಳಿ ಮಟ್ಟಕ್ಕೆ ನಾವು ನೋಡೋದಾದ್ರೆ ಕಂದಾಯ ನಿರೀಕ್ಷಕರು, ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಇರ್ತಾರೆ.
ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನೋಡೋದಾದ್ರೆ ಪೊಲೀಸ್ ಇನ್ಸ್ಪೆಕ್ಟರು ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳು ಇರ್ತಾರೆ. ಇದ್ರ ಜೊತೆಗೆ ICDS ವಲಯ ವ್ಯಾಪ್ತಿನಲ್ಲಿ ನಮ್ಮ ಅಂಗನವಾಡಿ ಮೇಲ್ವಿಚಾರಕರನ್ನ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳು ಅಂತ ನೇಮಕ ಮಾಡಲಾಗಿದೆ. ಇಷ್ಟೆಲ್ಲ ಅಧಿಕಾರಿಗಳು ಇದ್ದಾಗ್ಯೂ ಕೂಡ ಅಧಿಕಾರಿಗಳ ಕಣ್ತಪ್ಪಿಸಿ ಬಾಲ್ಯ ವಿವಾಹಗಳು ನಡೀತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ನಡೆದವರಿಗೆ ಕಠಿಣ ಶಿಕ್ಷೆ ಅಂತೂ ಇದ್ದೇ ಇದೆ. ಮಕ್ಕಳು ಈ ದೇಶದ ಭವಿಷ್ಯ. ಹೌದು. ಈ ದೇಶ ಸಮೃದ್ಧವಾಗಿರ್ಬೇಕು, ಸುಭದ್ರವಾಗಿರ್ಬೇಕು, ಅಭಿವೃದ್ಧಿಯತ್ತ ಸಾಗಬೇಕು ಅಂತಂದ್ರೆ ಇವತ್ತಿನ ಮಕ್ಕಳು ನಾಳೆ ಸದೃಢವಾಗಿ ಈ ದೇಶವನ್ನ ಸಾಗಿಸ್ಬೇಕು. ಈ ನಿಟ್ಟಿನಲ್ಲಿ ಪೋಷಕರು ಅರ್ಥ ಮಾಡ್ಕೋಬೇಕು. ಯಾವುದೇ ಒತ್ತಡ ಇದ್ರೂ ಮಗುವಿಗೆ ಶಿಕ್ಷಣ ಕೊಡಬೇಕು, ಮಗುವಿಗೆ ಶಿಕ್ಷಣ ಸಿಗ್ಲಿ ಅನ್ನೋ ಉದ್ದೇಶದಿಂದ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಇದೆ. ಅದ್ರ ಜೊತೆಗೆ ಊಟ, ಬಟ್ಟೆ ಎಲ್ಲ ಕೊಡ್ತಿದ್ದಾರೆ, ಎಲ್ಲ ಇದೆ. ಈ ಕಾರಣಕ್ಕೆ ಎಲ್ಲ ವಸತಿ ಶಾಲೆಗಳಿದಾವೆ, ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಇವೆಲ್ಲವೂ ಈ ತರದ ಪಿಡುಗುಗಳನ್ನ ತಡಿಲಿಕ್ಕೆ ಮಾಡಿರುವಂತಹ ಯೋಜನೆಗಳು. ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಮತ್ತೆ ಮಗುವಿನ ಹಿತದೃಷ್ಟಿಯಿಂದ, ಅಂದ್ರೆ ಒಂದ್ ಮಗು 100 ವರ್ಷದ ಭವಿಷ್ಯ. ನೀವು ಅದನ್ನ ಈಗ್ಲೇ 10 ವರ್ಷಕ್ಕೋ 11 ವರ್ಷಕ್ಕೆ 12 ವರ್ಷಕ್ಕೆ ಮುಗಿಸ್ಬಿಟ್ರೆ ಅದ್ರ ಈ ಇಡೀ ಜೀವನ ಪರ್ಯಂತ ಅನುಭವಿಸ್ಬೇಕಲ್ಲ. ಅದು ಒಂದು ಚೈನ್ ಇದ್ದಂಗೆ. ಅದು ಇದು ಸಫರ್ ಆದ್ರೆ ಅದ್ರ ಮಗು, ಅದ್ರ ಮಕ್ಕಳು, ಅಕ್ಕೆ ಮಕ್ಕಳು ಸಫರ್ ಆಗ್ತಾನೆ ಹೋಗ್ತಾರೆ. ಈ ನಿಟ್ಟಿನಲ್ಲಿ ಪೋಷಕರು ಆಲೋಚನೆ ಮಾಡ್ಲಿ. ಜೊತೆಗೆ ಕಠಿಣ ಶಿಕ್ಷೆ ಇದೆ. ಮತ್ತೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡುತ್ತೆ. ಇಷ್ಟೊತ್ತು ಬಾಲ್ಯ ವಿವಾಹ ಯಾಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಬಹಳ ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಇದುವರೆಗೆ ಬಾಲ್ಯ ವಿವಾಹ ಈ ಕುರಿತು ಮಕ್ಕಳ ರಕ್ಷಣಾಧಿಕಾರಿಯಾದ ಕಾಂತರಾಜು ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದುವರೆಗೂ ಬಾಡದಿರಲಿ ಹೂ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದ್ರಿ. ನಿರ್ಮಾಣ ಸುಜಾತಾ ಎಫ್ ತಳವಾರ್.